ಕುತೂಹಲಕಾರಿಯಾಗಿದೆ ಕರ್ನಾಟಕದ ಫಲಿತಾಂಶ. ಏನು ಫಲಿತಾಂಶ ಬರುತ್ತೆ ಅನ್ನುವ ದಿಕ್ಸೂಚಿಯನ್ನ ನಾವು ನಿಮಗೆ ಕೊಟ್ಟಿದ್ದೀವಿ. ಆ ದಿಕ್ಸೂಚಿಯ ಮೇಲೆ ಈಗ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಆಲ್ರೆಡಿ ಗರಿಗೆದರಿ ಬಿಟ್ಟಿದ್ದಾವೆ. ಮೂರೂ ಪಾಳಯದಲ್ಲೂ ತೀವ್ರತರವಾದ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಸೊ ಏನಾಗುತ್ತೆ 23ರ ಒಳಗೆ? ನಮ್ಮ ಜೊತೆ 3 ಜನ ಅತಿಥಿಗಳಿದ್ದಾರೆ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ. ಮೊದಲನೇದಾಗಿ ಮಂಡ್ಯ ಸಂಸದರಾಗಿರ್ತಕ್ಕಂಥ LR ಶಿವರಾಮೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ರಾಜಕೀಯ ವಿಶ್ಲೇಷಕರು ಹಿರಿಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸೇನಾ ಅವರು ಮೇಲ್ಮನೆ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಮೈಸೂರಿನಿಂದ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಧರ್ಮಸೇನಾ ಅವರೇ, ವೆಲ್ಕಮ್ ಟು ದ ಶೋ. ಆಲ್ರೈಟ್, ಇನ್ನು ಬಿಜೆಪಿಯಿಂದ ರವಿಕುಮಾರ್ ಅವರು ಕೂಡ ಬರ್ತಾರೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ನಾನು LR ಶಿವರಾಮೇಗೌಡರು ಕೇಳ್ತೀನಿ, ಸರ್ ಮಂಡ್ಯ ಏನಾಗುತ್ತೆ ಅಂತ ನಾವಿನ್ನು ಕೇಳಕ್ ಹೋಗೋದಿಲ್ಲ ಖಂಡಿತವಾಗ್ಲು, ಆದ್ರೆ ದೋಸ್ತಿ ಮಂಡ್ಯದಿಂದಲೇ ಪ್ರಾರಂಭ ಮಂಡ್ಯದಲ್ಲಿ ಏನಾಗಬಹುದು, ಯಾವ ಇದು ಕೂಡ ಪ್ರಿಡಿಕ್ಟ್ ಮಾಡ್ತಾ ಇಲ್ಲ. ನೀವೇನಾದ್ರು ಪ್ರಿಡಿಕ್ಟ್ ಮಾಡ್ತೀರೇನು? ನಾವು ಈ ಎಕ್ಸಿಟ್ ಪೋಲ್ ಅನ್ನ 100ಕ್ಕೆ 100 ಭಾಗ ಅಂತ ನಂಬೋದಿಲ್ಲ. ಈಗಾಗಲೇ ಬಹಳ ಸಾರಿ ಎಕ್ಸಿಟ್ ಪೋಲ್ಗಳು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಮಂಡ್ಯ ನಂಬ್ತಾ ಇಲ್ಲ ಈ ಸಾರಿ. ಸೊ ಯಾವ ಎಕ್ಸಿಟ್ ಪೋಲ್ ಅನ್ನು ಯಾವುದನ್ನಾರ ನಂಬಿ ಬರ್ಕೊಳ್ಳಿ. ನಾನು ಮಂಡ್ಯನ ನಾವೇ ಗೆಲ್ಲೋದು, ಮಂಡ್ಯನ ನಾವೇ ಗೆಲ್ಲೋದು ಅಂದೆ. ನಾವೇ ಗೆಲ್ಲೋದು, ಇದ್ರಲ್ಲಿ ಎರಡನೇ ಮಾತಿಲ್ಲ. ಅದು ಎಷ್ಟು ಓಟು ಅನ್ನೋದಕ್ಕೆ ಚರ್ಚೆ ಬೇಡ. ಅಷ್ಟು ಕಾನ್ಫಿಡೆನ್ಸ್ ಸರ್? ನೋಡಮ್ಮ, ಒಂದ್ ಹೇಳ್ತೀನಿ ಕೇಳಿ. 2800 ಬೂತ್ ನಮಗೆ ಬಂದಿತ್ತು. ಬರೀ ಪ್ರತಿ ಬೂತಲ್ಲೂ ಸಹಿತ ಎಂತೆಂಥವರಿಗೆ ನಾವು ಅಲ್ಲಿ ಭೇಟಿ ಮಾಡಿದ್ವಿ, ಅವ್ರ ಕೊಟ್ಟು ಏನು ಕೆಲಸ ಮಾಡಿಸ್ಕೊಂಡಿದ್ವಿ, ಅಲ್ಲಿ ಮತದಾರನ ಹೆಂಗೆ ಭೇಟಿ ಮಾಡಿದ್ವಿ ಅಂತ ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದು ನಮಗೆ. ಇನ್ನೇನಾದರೂ ನಿಖಿಲ್ ಕುಮಾರಸ್ವಾಮಿ ಸೋಲ್ತಾರೆ ಅನ್ನೋದಾದರೆ ಇನ್ನು ರಾಜಕಾರಣ ಯಾಕೆ ಮಾಡಬೇಕು? ಅವ್ರ ಮುಖ್ಯಮಂತ್ರಿ ಮಗ ಮತ್ತೊಂದು ಮುಗ್ದೊಂದು ಬಿಟ್ಬಿಡಿ. ನಮಗೆ ಇವತ್ತು ಜನ, ಮಂಡ್ಯ ಜಿಲ್ಲೆ ಜನ ಅಂತ ಏನು ದಡ್ರೇನಲ್ಲ, ಬಹಳ ಬುದ್ಧಿವಂತಿಕೆಯಿಂದ ಮತ ಕೊಡ್ತಾರೆ. ಈ ಸಾರಿ ಮಂಡ್ಯ ಕೆಡಬೇಕಾದ್ರೆ ನಾನು ನಿಜ ಹೇಳಬೇಕು ಅಂದರೆ ನೀವುಗಳು ಕಾರಣ, ಮಾಧ್ಯಮದ ಮಿತ್ರರೇ ಕಾರಣ. ಮಂಡ್ಯ ಇಷ್ಟೊಂದು ಕೆಡಬೇಕಾಗಿದ್ರೆ ಇಲ್ಲ, ನಾವಲ್ಲ, 100% ಹೇಳ್ತೀನಿ ಕೇಳಿ. ಇದೊಂದು ಚರ್ಚೆ ಆಗಲಿ, ಚರ್ಚೆ ಓಪನ್ ಆಗಲಿ. ನೀವು ಇದು ಚರ್ಚೆ ಮಾಡೋಕ್ಕೆ ಒಂದು ದಿವಸ ಇದನ್ನ ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಇದಕ್ಕೊಂದು ಟೈಮ್ ಕೊಡಿ, ಫಿಕ್ಸ್ ಮಾಡಿ ಮಾಡೋಣ. ಇವತ್ತು ಮಂಡ್ಯನ ವಾರಣಾಸಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಮಪತ್ರ ಸಲ್ಲಿಸೋದು ಸಹಿತ ಮಂಡ್ಯ ಹೆಂಗಿದೆ ಅಂತ ವಾರಣಾಸಿಲಿ ಕೇಳಬೇಕಾಗಿದ್ರೆ ನೀವು ಇನ್ನೆಷ್ಟು ಮಟ್ಟಿಗೆ ಪ್ರಭಾವ ಬೀರಿದಿರಿ ಲೆಕ್ಕ. ಅಂದ್ರೆ ಅಷ್ಟರ ಮಟ್ಟಿಗೆ ಹಣದ ಹೊಳೆ ಮಂಡ್ಯದಲ್ಲಿ ಹರಿದಿದೆ. ನೋಡಿ, ಒಂದ್ ನಿಮಿಷ ಕೇಳಿ ನೋಡಿ, ಒಂದ್ ನಿಮಿಷ ಕೇಳಿ. ಮಂಡ್ಯದಲ್ಲಿ ನಾವು ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡಿದ್ದೀವಿ ಅನ್ನೋದನ್ನ ನೀವು ಬದಿಗಿರಿಸಿ. ಮಂಡ್ಯ ಜಿಲ್ಲೆ ಜನ, ನಾನು ಒಬ್ಬ ಮಂಡ್ಯದನ್ನು, ಮಂಡ್ಯ ಜಿಲ್ಲೆ ಜನ ಬಹಳ ಪ್ರಬುದ್ಧರು. ಆದ್ರೂ ಸಹಿತ ಅವ್ರು ಬಹಳ ಮೋಸ ಹೋಗ್ಯವ್ರೆ. ಕಳೆದ 20 ವರ್ಷದಿಂದ ಚಲನಚಿತ್ರ ರಂಗದವ್ರಿಗೆ ಕೊಟ್ಟು 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 ಸಾಕಾಗೋಗಿ ಅವ್ರಿಗೆ ನಾವು ತಾಕೀತ್ ಮಾಡಿದ್ದೀವಿ. ಒಂದ್ ನಿಮಿಷ ಕೇಳಿ. ಅಂಬರೀಷ್ ಅವರು ಚಲನಚಿತ್ರದಿಂದ ಬಂದವರು. ಅಂಬರೀಷ್ ಅವರು ಅವ್ರ MP ಆದ್ಮೇಲೆ ಅವ್ರು ಕೆಲಸ ಮಾಡ್ಲಿಲ್ಲ ಒಂದ್ ಕಡೆಗೆ. ಅವ್ರ MP ಆದ್ಮೇಲೆ ಅವ್ರೇನಾದ್ರು ಬರೀ ಗೆಸ್ಟ್ ಆಗಿ ಕರೆದ್ರೆ ಹೋಗಿ ಫಿಲಮ್ ಅಲ್ಲಿ ನಟಿಸಿದಾರೆ ಹೊರತು ದುಡ್ಡು ತಗೊಂಡು ಫಿಲಮ್ ಅಲ್ಲಿ ನಟಿಸಿಲ್ಲ. ನಾನು ಅದನ್ನೇ ವಾದ ಮಾಡ್ತಾ ಇರೋದು. ನಿಖಿಲ್ ಕುಮಾರಸ್ವಾಮಿಗೆ ನಾವು ಖಂಡಿತವಾಗಿ ಹೇಳಿದ್ದೀವಿ, ನಿಖಿಲ್ ಚುನಾವಣೆ ಗೆಲುವು ಸೋಲು ಬೇರೆ ಪ್ರಶ್ನೆ. ನಾ ಮಂಡ್ಯದಲ್ಲಿ ಮನೆ ಮಾಡ್ಬೇಕು, ನೀನಿಲ್ಲಿ ರಾಜಕೀಯ ಮಾಡಿ ಜನದ ಕಷ್ಟ ಸುಖ ಕೇಳಬೇಕು. ಚುನಾವಣೆಯಲ್ಲಿ ಸೋತ್ರೆ ಗೆದ್ರೆ ಅಂತ ಅಲ್ಲ, ಜನಗಳ ಮಧ್ಯೆ 24 ಗಂಟೆ ಇರಬೇಕು. ಯಾರು ಈ ಜೋಡೆತ್ಗಳು ಅಂತ ಬಂದ್ರಲ್ಲ, ನಿಖಿಲ್ ಅವ್ರನ್ನ ಫಾಲೋ ಮಾಡ್ತೀವಿ. ಮಂಡ್ಯದಲ್ಲಿ ಮನೆ ಮಾಡ್ತಾರ 100%. ಇದ್ರೊಳಗೆ ಎರಡನೇ ಮಾತಿಲ್ಲ. ಮಂಡ್ಯದಲ್ಲಿ ಯಾರು ಮನೆ ಮಾಡಿದಾರೋ ಈಗ ಅವ್ರ ಮನೆ ಖಾಲಿ ಮಾಡ್ಕೊಂಡ್ ಬರ್ತಾರೆ. ನಾವು ಮನೆ ಮಾಡಿ ಪರ್ಮನೆಂಟ್ ಆಗಿರ್ತೀವಿ. ಧರ್ಮಸೇನಾ ಅವರೇ, ಕಾಂಗ್ರೆಸ್ಗೆ ಮೈತ್ರಿ ಬಹುದೊಡ್ಡ ನಷ್ಟವನ್ನ ತಂದಿಟ್ಟಿದೆ ಲೋಕಸಭಾ ಚುನಾವಣೆ 2019ರಲ್ಲಿ. ಎಕ್ಸಿಟ್ ಪೋಲ್ ಇಂಡಿಕೇಶನ್. ನಂದು ಮೊದಲನೇ ಪ್ರಶ್ನೆ, ಬಿಜೆಪಿ ಯಾಕೆ ಮೇಡಮ್ ಬಂದಿಲ್ಲ ಯಾರು ಕೂಡ? ಏನಾದ್ರು ಜನರ ಧರ್ಮಣ್ಣ, ಬಿಜೆಪಿ ಅವ್ರು ಇವ್ರು ಗೆಲ್ಸಿ ಆಗೋಗಿದೆ, ಅದಕ್ಕೋಸ್ಕರ ಬಂದಿಲ್ಲಪ್ಪ ಹೇಳೋಣ. ನೋಡಿ, ಅವ್ರ ಜನರ ದಿಕ್ ತಪ್ಸಕಿದ್ರೆ ಫಸ್ಟ್ ಬಂದ್ ಕೂತ್ಕೋತಾರೆ. ಈಗ ಇದಕ್ಕೆಲ್ಲ ತಪ್ಸ್ಕೊಳಕ್ಕೆ ಅವರು ಪಾರ್ಟಿಯಿಂದನೇ ಡೈರೆಕ್ಟ್ ಒಳ್ಳೆ ಪ್ರಶ್ನೆ ಕೇಳಿದ್ದೀವಿ. ನೀವು ಯಾಕೆ ಅವ್ರನ್ನೊಬ್ರು ಕೂರಿಸ್ಬಾರ್ದಿತ್ತು ಅನ್ನೋದೊಂದು ನಂದೊಂದು ಪ್ರಶ್ನೆ. ಈಗ 330 ಕೊಟ್ಟಿದ್ದೀವಿ ನಾವು
ಅವರಿಗೆ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದೀನಿಲ್ಲ, ಸುಳ್ಳು ಹೇಳಂಗಿದ್ರೆ ಬಂದ್ ಕೂತ್ಕೊಳ್ತಾರೆ. ಅದೇ ಏನಾದ್ರು ವಿಚಾರ ಇದ್ರೆ ತಪ್ಸ್ಕೊಂಡು ಎದ್ಬಿಡ್ತಾರ ಅವರು. ಇದೊಂದು ಜವಾಬ್ದಾರಿ ಅಲ್ವಾ? ಇವತ್ತು ಮೀಡಿಯಾದಲ್ಲಿ ಸಮೀಕ್ಷೆಗಳೆಲ್ಲ ಅವ್ರ ಪರವಾಗಿ ಕೊಡ್ತಾ ಇದ್ರೆ ಅವ್ರೊಬ್ರು ಪತ್ತನೇ ಇಲ್ಲ ಇವತ್ತು. ನೀವ್ ಹೇಳಿ ಸರ್, ನಿಮ್ ಪ್ರಶ್ನೆ, ನಿಮ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅಲ್ಲ ಇದು ಒಂದು ಪ್ರಶ್ನೆ ಮೇಡಮ್, ಏನ್ ಹೇಳ್ಬೇಕು ಹೇಳಿ. ನೀವು ಕೇಳಿದ್ಕೆ ಉತ್ತರ ಕೊಟ್ರೆ ಹೆಂಗಾಗುತ್ತೆ? ಬಂದು ಹೇಳಿ ಮೇಡಮ್. ಐ ಆಮ್ ಸಾರಿ, ನಾವು ಕೇಳಿದ್ರು ನೋಡಿ ಕೇಳಿ. ನಾನು ಈಗಾಗಲೇ ಹೇಳಿದ್ದೀನಿ, ನಾನು ಧರ್ಮಸೇನ ಅವರು ನಾನು ಇಬ್ರದ್ದು ಒಂದೇ ವಾಯ್ಸು, ಸಾಹೇಬ್ರದ್ದು ಇರ್ಬೇಕು ಅಂತೀನಿ. ಇದು ಒಂದು ಚರ್ಚೆ ಆಗಬೇಕು. ಮಾಧ್ಯಮಗಳು ಒಂದ್ ಕಡೆ ಒಂದ್ ಸೈಡ್ ಆಗ್ತಾ ಇದ್ದೀವಿ. ನಮ್ಮ ಪರವಾಗೆಲ್ಲ ಶ್ರೀರಾಮಣ್ಣ ಮಾತಾಡ್ತಾರಲ್ಲ ಮೇಡಮ್. ಇನ್ ಟೈಮ್ ಸ್ಟುಡಿಯೋ ಕಳಿಸಿ, ಇಲ್ಲದಿದ್ರೆ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ರೈಟ್ ಧರ್ಮಸೇನ ಅವರೇ, ಪ್ಲೀಸ್ ಗೋ ಅಹೆಡ್ ಕ್ವಿಕ್ಲಿ. ಏನ್ ಹೇಳಿ ಸರ್, ನಿಮಗೆ ಮೈತ್ರಿ ಲಾಸ್ ಆಗಿದೆ. ಆಹಾ, ಎಷ್ಟು ಬ್ರಿಲಿಯಂಟ್ ಆಗಿ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಮೈತ್ರಿ ಲಾಸ್ ಆಗಿದೆ, ನಿಮಗೆ ದೊಡ್ಡ ನಷ್ಟ. ನೀವು ಮೈತ್ರಿ ಮಾಡಿ ನೋಡಿ ಮೇಡಮ್, ನೋಡಿ ಒಂದು ವಿಚಾರ ಹೇಳ್ತೀನಿ ನೋಡಿ. ಇಲ್ಲ ಖಂಡಿತ ಇಲ್ಲ ಮೇಡಮ್. ನೋಡಿ, ಯಾವತ್ತು ಮೇಲ್ಗಡೆ ಕೂಳ್ತಿರೋರ್ಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಮೈತ್ರಿಯಿಂದ ನಷ್ಟ ಆಗ್ತದೆ ಅನ್ನೋದಾದ್ರೆ ನಮ್ಮ ಪಕ್ಷದ ವರಿಷ್ಠರುಗಳಾದಂಥ ರಾಹುಲ್ ಗಾಂಧಿಯವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ, ಅಥವಾ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, ಅಥವಾ ಇಲ್ಲಿ ದೇವೇಗೌಡರು ಸಾಹೇಬರಾಗ್ಲಿ, ಇವರೆಲ್ಲ ಒಪ್ತಾರ? ಅದು ಅವ್ರಿಗೆ ಪ್ರತಿಯೊಂದು ನಾಡಿ ಮಿಡಿತ ಗೊತ್ತಿರ್ತಕ್ಕಂಥವ್ರು. ಈಗ ಮಾನ್ಯ ದೇವೇಗೌಡರು ಸಾಹೇಬರು ಗ್ರಾಮ ಪಂಚಾಯತಿಯಿಂದ ಪ್ರಧಾನಮಂತ್ರಿಗಳ ತನಕ ಹೋಗಿರ್ತಕ್ಕಂಥವ್ರು. ಇದರಿಂದ ವ್ಯತಿರಿಕ್ತ ಆಗ್ತದೆ ಅನ್ನಂಗಿದ್ರೆ ಅವ್ರು ಒಪ್ಪೋದಿಲ್ಲ ಅವರು. ಆಮೇಲೆ ನಾವು ಚುನಾವಣೆಯಲ್ಲಿ ಮಾತ್ರ ನಮಗೆ ಮೈತ್ರಿ ಬೇಕಾಗಿಲ್ಲ ಅಂತ ಹೇಳ್ತಿದ್ವಿ. ನಾವು ಮೈತ್ರಿಯಿಂದ ಹೋದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಎರಡು ವಿಚಾರ ಇದೆ. ಒಂದು, ಸರ್ಕಾರ ಜೊತೆಲಿದ್ದೀವಿ ಅನ್ನೋದು ಒಂದು ಸಂದೇಶ ಕೊಡಬೇಕು ಅನ್ನತಕ್ಕಂಥದ್ದು. ಮತ್ತೆ ಕಾರ್ಯಕರ್ತರೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಮುಂದೆ ಈ ರಾಜ್ಯದಲ್ಲಿ ಬಿಜೆಪಿಯನ್ನು ದೂರ ಇಡತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದನ್ನು ಕೂಡ ಎರಡು ಸಂದೇಶವನ್ನು ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ನಮ್ಮ ಎರಡು ಪಕ್ಷಗಳ ಮೇಲಿತ್ತು. ಹಾಗಾಗಿ ನಷ್ಟ ಆಗಿದೆ ಅಂತ ಈಗಲೇ ಹೆಂಗ್ ಹೇಳ್ತೀರಾ? ಅದಕ್ಕೆ ನಾವು 24ನೇ ತಾರೀಕು ಚರ್ಚೆ ಮಾಡ್ತೀವಿ ಬಿಡಿ. 23ನೇ ತಾರೀಕು ರಿಸಲ್ಟ್ ಬರುತ್ತೆ, ನಾವು 24ನೇ ತಾರೀಕು ಚರ್ಚೆ ಮಾಡ್ತೀವಿ. ನಾಯಕರು 5 ಗಂಟೆಗೆ ಕ್ಷೇತ್ರಗಳಿಗೆ ಹೋಗ್ತಾ ಇದೀವಿ. ಪ್ರೊಫೆಸರ್ ಚೆಂಬಿ ಪುರಾಣಿಕ್ ಅವರೇ, ಕರ್ನಾಟಕದ ಆಯ್ತು ಮೇಡಮ್, ಈಗ ಆಯ್ತು. ನಾನು ಹೆಂಗೆ ಕರ್ನಾಟಕದ ಮತದಾನೋತ್ತರ ಸಮೀಕ್ಷೆಗಳನ್ನ, ಕರ್ನಾಟಕ ನಂಬರ್ಸ್ ಹ್ಯಾಕ್ ನೋಡ್ತೀವಿ? ಇಲ್ಲ, ಈ ಸಮೀಕ್ಷೆಗಳ ಬಗ್ಗೆ ಒಂದು ಸ್ವಲ್ಪ ರಿಸರ್ವೇಷನ್ ಇಟ್ಕೊಳ್ಳೋದೇ ಒಳ್ಳೆಯದು. ಇವ್ರು ಗೆಲ್ತಾರೋ ಅವ್ರು ಗೆಲ್ತಾರೋ ಅದೇ ಅಂತಲ್ಲ. ಆದರೆ ಆದಷ್ಟು ಸಮೀಕ್ಷೆಗಳು ಒಂದು ಖಚಿತವಾದ ಒಂದು ಸೆಫಾಲಜಿ ಅಂತ ಹೇಳ್ತೀವಿ, ಏನು ಈ ಚುನಾವಣೆಯನ್ನು ಅಧ್ಯಯನ ಮಾಡ್ತಕ್ಕಂಥವ್ರು, ಅವರು ತಜ್ಞರು ಅದು ಸ್ಯಾಂಪಲನ್ನು ಮಾಡ್ತಾರೆ. ಸ್ಯಾಂಪಲ್ ಜಾಸ್ತಿ ಆದಷ್ಟು ಅವರಿಗೆ ಒಂದು ರೀತಿಯಲ್ಲಿ ಅದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಆ ದೃಷ್ಟಿಯಿಂದ ಈ ಕರ್ನಾಟಕದ ರಾಷ್ಟ್ರಮಟ್ಟದನ್ನು ಆಮೇಲೆ ತಗೊಳ್ಳೋಣ. ಕರ್ನಾಟಕದ ಬಗ್ಗೆ ನೀವು ಹೇಳೋದು ನೋಡಿದರೆ, ಮೈತ್ರಿಯ ಒಂದು ಏನು ಸರ್ಕಾರ ಇದೆ ಅದಕ್ಕೆ ಸ್ವಲ್ಪ ಆತಂಕ ಬರ್ತಕ್ಕಂಥ ಸನ್ನಿವೇಶ ಕಾಣ್ ಬರ್ತಾ ಇದೆ ಅಷ್ಟೇ ಹೊರತು 23ರ ನಂತರ ಅನೇಕ ಸಮೀಕ್ಷೆಗಳು ನಿಜ ಅಲ್ಲ ಅಂತಕ್ಕಂಥದ್ದು ಪ್ರೂವ್ ಆಗಿದೆ. ಬಟ್ ಇಲ್ಲಿ ಮೆಜಾರಿಟಿ ಆಫ್ ದಿ ಎಕ್ಸಿಟ್ ಪೋಲ್ಸ್ ದೇ ಕನ್ಕರ್, ಎಲ್ಲ ಒಂದು ರೀತಿ ಒಪ್ತಾರೆ. ಅದರಿಂದ ಮೈತ್ರಿ ಸರ್ಕಾರದ ಎಚ್ಚರಿಕೆ, ಅವರು ಸರ್ಕಾರ ಬೀಳುತ್ತೆ ಅನ್ನೋದನ್ನ ನಾವು ಹೇಳೋದು ಬಾಲಿಶವಾಗ್ತದೆ. ಅವರು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಒಂದು ಸಂದೇಶ ಈ ಒಂದು ಎಕ್ಸಿಟ್ ಪೋಲ್ ಅಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅವರಲ್ಲಿ ಒಗ್ಗಟ್ಟಿದ್ದಿದ್ರೆ ಈ ರೀತಿಯ ಗೊಂದಲಗಳನ್ನ ಇವರು ಶಿವರಾಮೇಗೌಡರು ಒಂದು ಮಾತು ಹೇಳಿದ್ರು, ಮೀಡಿಯಾದವರೇ ಸೃಷ್ಟಿ ಮಾಡಿದ್ದು ಅಂತ. ಮೀಡಿಯಾದವ್ರಿಗಿಂತ ಆ ಪಕ್ಷದಲ್ಲಿ ಇರ್ತಕ್ಕಂಥವರೇ ಮಾಡಿದ್ದಾರೆ. ಈಗ ಶಿವರಾಮೇಗೌಡರು ಗೆದ್ದಾಗ ಈ ಗೊಂದಲ ಇರಲಿಲ್ಲ, ಇವ್ರಿಗೆ ಗೆದ್ದಾಗ ಗೊಂದಲ ಇರಲಿಲ್ಲ. ಜಾರ್ಜ್ ಆರ್ವೆಲ್ದು ಅನಿಮಲ್ ಪ್ಲಾನೆಟ್ ಅಲ್ಲಿ ಒಂದು ಸ್ನೋಬಾಲ್ ಅಂತ ಬರುತ್ತೆ ಕ್ಯಾರೆಕ್ಟರ್, ಸ್ನೋಬಾಲಿಂಗ್ ಸಿಂಡ್ರೋಮ್ ಅಂತ, ಹಂಗೆ ಇದು. ಆಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿನೇ ಕೆಲವರು ಮನಸ್ಸಿಲ್ದೇನೆ ನಾಟಕ ಮಾಡಿ ನಾವು ಪ್ರಚಾರ ಮಾಡಿದೀವಿ ಅಂತ ಮಾಡಿದ್ದಾರೆ. ಇವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಮೋಸ ಆಗಿದೆ ಅಂತಕ್ಕಂಥದ್ದು ಗೊತ್ತಿದೆ. ಅದರಿಂದ ದೇ ಹ್ಯಾವ್ ಟ್ರೈಡ್ ಟು ಪ್ಲಗ್ ಇಟ್, ಅದನ್ನ ಎಲ್ಲೆಲ್ಲಿ ಸಾಧ್ಯ ಮಾಡಿದ್ದಾರೆ. ಬಟ್ ದ ರೇಸ್ ಇಸ್ ನೆಕ್ ಟು ನೆಕ್. ಇದು ಬಹಳ ಡರ್ಬಿ ರೇಸ್ ಅಂತಿರಲ್ಲ, ಏರ್ ಸ್ಪ್ಲಿಟ್ ಆ ಪಾಯಿಂಟ್ ಅಲ್ಲಿ ಬರುತ್ತೆ. ನನ್ನ ಪ್ರಕಾರ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಐದರ್ ಕ್ಯಾಂಡಿಡೇಟ್, ನಿಖಿಲ್ಗೆ ಆಗ್ಲಿ ಅಥವಾ ಸುಮಲತಾ ಅವ್ರಿಗೆ. ಯಾಕಂದ್ರೆ ಇಬ್ಬರು ತಮ್ಮದೇ ಆದಂತ ಒಂದು ಸಂಘ ಸಪೋರ್ಟ್ ಅನ್ನ ತಗೊಂಡಿದ್ದಾರೆ. ಅದರಿಂದ ನಿಖಿಲ್ ಏನಾದ್ರು ಗೆದ್ರೆ ಮೈತ್ರಿ ಸರ್ಕಾರಕ್ಕೆ ಬಲ ಬರುತ್ತೆ. ರೈಟ್. ಆದ್ರೆ ಎಕ್ಸಿಟ್ ಪೋಲ್ ಅಷ್ಟೇ, ಇದು ರಿಸಲ್ಟ್ ಅಲ್ಲ. 23ನೇ ತಾರೀಕು ರಿಸಲ್ಟ್, ನಿಜವಾದಂತಹ ಒಂದು ಫಲಿತಾಂಶ ಬರುತ್ತೆ. ಇಡೀ ದೇಶ ಮತ್ತು ರಾಜ್ಯದಲ್ಲಿ ಒಂದು ವಿಶೇಷವಾದಂತಹ ರಾಜಕೀಯ ಸನ್ನಿವೇಶವನ್ನ ಸೃಷ್ಟಿ ಮಾಡುತ್ತಾ, ಅದು ಕಾದು ನೋಡೋಣ. ಇನ್ನು 23ನೇ ತಾರೀಕು ನ್ಯೂಸ್ 18 ಕನ್ನಡ ಮಹಾ ತೀರ್ಪಿನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತೀವಿ.